ಆಲೂಗಡ್ಡೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲದಕ್ಕೂ ನಮಗೆ ಆಲೂಗಡ್ಡೆ ಬೇಕೇ ಬೇಕು. ಸಣ್ಣ ಸಣ್ಣ ಬಿಳಿ ಬಣ್ಣದ ಮೊಳಕೆಗಳು ಅಥವಾ ಕಣ್ಣುಗಳು ಬರೋದನ್ನ ನೋಡಿರ್ತೀವಿ. ಆದ್ರೆ ಅದು ಎಷ್ಟು ಸೇಫ್ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಹಾಗಾಗಿ ಅಡುಗೆ ಮನೆಯ ಈ ಪುಟ್ಟ ವಿಷಯ, ಮೊಳಕೆ ಬಂದ ಆಲೂಗಡ್ಡೆ ನಮ್ಮ ಆರೋಗ್ಯದ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅನ್ನೋದನ್ನ ಗೊತ್ತಾದ್ರೆ ಡಾಕ್ಟರ್ ಬಾಸ್ಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ಆಲೂಗಡ್ಡೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಮಸಾಲ ದೋಸೆ ಪಲ್ಯದಿಂದ ಹಿಡಿದು ಸಂಜೆಯ ಬಿಸಿ ಬಿಸಿ ಬಜ್ಜಿಯವರೆಗೂ ಎಲ್ಲದಕ್ಕೂ ನಮಗೆ ಆಲೂಗಡ್ಡೆ ಬೇಕೇ ಬೇಕು. ಆದ್ರೆ ಒಮ್ಮೊಮ್ಮೆ ನಾವು ತಂದಿಟ್ಟ ಆಲೂಗಡ್ಡೆ ತುಂಬಾ ದಿನ ಆದ್ಮೇಲೆ ಅದರ ಮೇಲೆ ಸಣ್ಣ ಸಣ್ಣ ಬಿಳಿ ಬಣ್ಣದ ಮೊಳಕೆಗಳು ಅಥವಾ ಕಣ್ಣುಗಳು ಬರೋದನ್ನ ನೋಡಿರ್ತೀವಿ. ಹೆಚ್ಚಿನವರು ಆ ಮೊಳಕೆಯನ್ನ ಕಿತ್ತು ಹಾಗೆ ಅಡುಗೆಗೆ ಬಳಸ್ತಾರೆ. ಆದ್ರೆ ಅದು ಎಷ್ಟು ಸೇಫ್ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಕೆಲ ತಜ್ಞರು ಈ ಬಗ್ಗೆ ಕೆಲವು ಶಾಕಿಂಗ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮೊಳಕೆ ಬಂದ ಆಲೂಗಡ್ಡೆ ನಮ್ಮ ಆರೋಗ್ಯದ ಮೇಲೆ ಎಂತಹ ಪರಿಣಾಮ ಬೀರಬಹುದು ಅನ್ನೋದನ್ನ ಗೊತ್ತಾದ್ರೆ ನೀವು ಆಲೂಗಡ್ಡೆ ತಿನ್ನೋದನ್ನೇ ಬಿಡ್ತೀರಾ. ಹಾಗಾಗಿ ಅಡುಗೆ ಮನೆಯ ಈ ಪುಟ್ಟ ವಿಷಯ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಆಲೂಗಡ್ಡೆ ಬಿಸಿಲು, ತೇವಾಂಶ ಅಥವಾ ಸ್ವಲ್ಪ ಬೆಚ್ಚಗಿನ ವಾತಾವರಣ ಸಿಕ್ಕರೆ ಅದು ಹೊಸದಾಗಿ ಗಿಡವಾಗಿ ಬೆಳೆಯಲು ಪ್ರಯತ್ನಿಸುತ್ತದೆ. ಸುಮಾರು 70 ಡಿಗ್ರಿ ತಾಪಮಾನದಲ್ಲಿ ಆಲೂಗಡ್ಡೆಯ ವಸಂತ ಕಾಲ ಬಂದಿದೆ ಅನ್ನೋ ಫೀಲ್ ಇರುತ್ತೆ. ಅದಕ್ಕೆ ಅದು ಮೊಳಕೆ ಬಿಡೋಕೆ ಶುರು ಮಾಡುತ್ತೆ. ಆಲೂಗಡ್ಡೆಯ ಮೊಳಕೆಯಲ್ಲಿ ಮತ್ತು ಅದರ ಮೇಲೆ ಕಾಣೋ ಹಸಿರು ಬಣ್ಣದ ಸೋಲಾನೈನ್ ಮತ್ತು ಚಾಕುನೈನ್ ಎಂಬ ವಿಷಕಾರಿ ಅಂಶಗಳಿರುತ್ತೆ. ಇವು ಹೊಟ್ಟೆ ನೋವು, ವಾಂತಿ, ಬೇದಿ, ತಲೆನೋವು ಮತ್ತು ಜ್ವರಕ್ಕೆ ಕಾರಣವಾಗಬಹುದು. ಅಚ್ಚರಿಯ ವಿಷಯ ಅಂದ್ರೆ ನೀವು ಇದನ್ನ ಎಷ್ಟು ಬೇಯಿಸಿದ್ರೂ ಈ ವಿಷಕಾರಿ ಅಂಶ ಹೋಗಲ್ಲ. ಒಂದು ವೇಳೆ ಮೊಳಕೆಗಳು ಚಿಕ್ಕದಾಗಿ ಬಂದಿದ್ರೂ ಆಲೂಗಡ್ಡೆ ಗಟ್ಟಿಯಾಗಿದ್ರೆ ಆ ಮೊಳಕಿನ ಪೂರ್ತಿ ತೆಗೆದು ಹಾಕಿ ಬಳಸಬಹುದು. ಆದ್ರೆ ಆಲೂಗಡ್ಡೆ ಪೂರ್ತಿ ಮೆತ್ತಗಾಗಿದ್ರೆ, ಅದರ ಸಿಪ್ಪೆ ಸುಕ್ಕುಗಟ್ಟಿದ್ರೆ ಅಥವಾ ಅದರ ಹಸಿರು ಬಣ್ಣಕ್ಕೆ ತಿರುಗಿದ್ರೆ ಅದನ್ನ ಕಣ್ಣು ಮುಚ್ಚಿ ಕಸದ ಬುಟ್ಟಿಗೆ ಎಸ್ದು ಬಿಡಿ. ಯಾಕೆಂದ್ರೆ ಅದರಲ್ಲಿ ವಿಷದ ಪ್ರಮಾಣ ಜಾಸ್ತಿ ಇರುತ್ತೆ. ಆಲೂಗಡ್ಡೆಯನ್ನ ಫ್ರಿಡ್ಜ್ ನಲ್ಲಿ ಇಟ್ರೆ ಅದರ ಒಳಗಿರೋ ಸ್ಟಾರ್ಚ್ ಸಕ್ಕರೆಯಾಗಿ ಬದಲಾಗುತ್ತೆ. ಇದು ರುಚಿಯನ್ನ ಕೆಡಿಸುತ್ತೆ. ಜೊತೆಗೆ ಈರುಳ್ಳಿ ಮತ್ತು ಸೇಬು ಹಣ್ಣಿನಿಂದ ದೂರವಿಡಿ. ಇವುಗಳಿಂದ ಬರೋ ಒಂದ್ ರೀತಿಯ ಗ್ಯಾಸ್ ಆಲೂಗಡ್ಡೆ ಬೇಗ ಮೊಳಕೆ ಬರುವ ಹಾಗೆ ಮಾಡುತ್ತೆ. ಇವುಗಳನ್ನ ಯಾವತ್ತೂ ಒಂದೇ ಬುಟ್ಟಿಯಲ್ಲಿ ಇಡಬೇಡಿ. ಆಲೂಗಡ್ಡೆಯನ್ನ ಯಾವಾಗ್ಲೂ ಗಾಳಿಯಾಡುವ ಒಂದು ಚೀಲದಲ್ಲಿ ಹಾಕಿ ಕತ್ತಲೆ ಇರೋ ಕಡೆ ಇಡಿ. ಮೊಳಕೆ ಬಂದ ಆಲೂಗಡ್ಡೆ ನೋಡೋಕೆ ನಾರ್ಮಲ್ ಅನ್ಸಿದ್ರು ಅದನ್ನ ಬಳಸುವಾಗ ತುಂಬಾ ಜಾಗರೂಕತೆಯಿಂದ ಇರಬೇಕು. ತಜ್ಞರು ಹೇಳಿರುವ ಪ್ರಕಾರ ಈ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಕಾಯಿಲೆ ಬೀಳೋದನ್ನ ತಪ್ಪಿಸಬಹುದು. ಸರಿಯಾದ ರೀತಿ ಆಲೂಗಡ್ಡೆಯನ್ನ ಸ್ಟೋರ್ ಮಾಡೋದ್ರಿಂದ ಅದರಲ್ಲಿರೋ ವಿಟಮಿನ್ ಸಿ ಕೂಡ ಹಾಗೆ ಇರುತ್ತೆ. ಅಡುಗೆ ಮನೆಯ ಈ ಸಣ್ಣ ಬದಲಾವಣೆಗಳು ನಿಮ್ಮ ಲೈಫ್ ಅನ್ನ ಹೆಲ್ದಿಯಾಗಿ ಇರಿಸುತ್ತೆ. ನೋಡ್ತಾ ಇರಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.